Hi students, welcome back to Political Science class. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ಪ್ರಾರಂಭಿಸಿದ್ದೇವೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ಪ್ರಮುಖವಾಗಿ 6 ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಆ 6 ಅಂಶಗಳನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ ವಿದ್ಯಾರ್ಥಿಗಳೇ. ಫಸ್ಟ್ ಒನ್, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಗ್ರೋತ್, ಸಂವಿಧಾನೇತರ ಬೆಳವಣಿಗೆ. ಸೆಕೆಂಡ್ ಒನ್, ಮಲ್ಟಿ ಪಾರ್ಟಿ ಸಿಸ್ಟಮ್, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಥರ್ಡ್ ಒನ್, ಸ್ಪ್ಲಿಟ್ ಆ್ಯಂಡ್ ಮರ್ಜರ್, ಪಕ್ಷಗಳಲ್ಲಿ ಒಡುಕು ಮತ್ತು ವಿಲೀನ. ಫೋರ್ತ್ ಒನ್, ದ ಎಂಡ್ ಆಫ್ ಸಿಂಗಲ್ ಪಾರ್ಟಿಯರ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಫಿಫ್ತ್ ಒನ್, ಡಿಸಿಡೆಂಟ್ ಆಕ್ಟಿವಿಟೀಸ್, ಭಿನ್ನಮತೀಯತೆ. ಸಿಕ್ಸ್ತ್ ಒನ್, ಡಿಫೆಕ್ಷನ್, ಪಕ್ಷಾಂತರ ಪೆಡುಗು. ಇಷ್ಟು ನಾವು ಪ್ರಮುಖವಾಗಿ ಕಳೆದ ವಿಡಿಯೋದಲ್ಲಿ 6 ಅಂಶಗಳನ್ನು ತಿಳಿದುಕೊಂಡಿದ್ದು ವಿದ್ಯಾರ್ಥಿಗಳೇ. ಭಾರತದ ಪಕ್ಷ ಪದ್ಧತಿ ಸ್ವರೂಪದಲ್ಲಿ ಇನ್ನೂ ಪ್ರಮುಖವಾಗಿ 6 ಅಂಶಗಳು ಇವೆ. ಆ 6 ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡೋಣ ವಿದ್ಯಾರ್ಥಿಗಳೇ. ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ಇನ್ನೂ ಉಳಿದ 6 ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೆವೆಂತ್ ಒನ್, ಲೀಡರ್ ವರ್ಶಿಪ್, ನಾಯಕತ್ವದ ವರ್ಚಸ್ಸು. ಏಳ್ತ್ ಒನ್, ಅಲೈನ್ಸಿಸ್ ವಿದೌಟ್ ಪ್ರಿನ್ಸಿಪಲ್ಸ್, ತತ್ವರಹಿತ ರಾಜಕೀಯ ಪಕ್ಷಗಳು. ನೈನ್ತ್ ಒನ್, ಡಾಮಿನೆನ್ಸ್ ಆಫ್ ರೀಜನಲ್ ಪಾರ್ಟೀಸ್, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. 10th ಒನ್, ರಿಲಿಜಿಯಸ್, ಲಿಂಗ್ವಲ್ ಆ್ಯಂಡ್ ರೀಜನಲಿಸಮ್, ಧಾರ್ಮಿಕ ಭಾಷಾವಾರು ಪಕ್ಷಗಳು. 11th ಒನ್, ಲೆಫ್ಟಿಸ್ಟ್ ಆ್ಯಂಡ್ ರೈಟಿಸ್ಟ್ ಪಾರ್ಟೀಸ್, ಎಡಪಂಥೀಯ ಮತ್ತು ಬಲಪಂಥೀಯ ಪಕ್ಷಗಳು. 12th, ದ ಎರಾ ಆಫ್ ಕೋಲೇಷನ್, ಸಮ್ಮಿಶ್ರ ಸರ್ಕಾರದ ಸೆಕೆ. ಹೀಗೆ ಇನ್ನುಳಿದ 6 ಅಂಶಗಳು ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸುವ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ. ಹಾಗಾದರೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ಬರುವಂಥ 7ನೇ ಒಂದು ಪ್ರಮುಖ ಅಂಶ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಸೆವೆಂತ್ ಒನ್, ಲೀಡರ್ ವರ್ಶಿಪ್. 7ನೇದಾಗಿ ಬರುವಂಥ ಪ್ರಮುಖ ಅಂಶ ನಾಯಕತ್ವದ ವರ್ಚಸ್ಸು. ರಾಜಕೀಯ ಪಕ್ಷಗಳು, ಬಹುತೇಕ ಭಾರತದಲ್ಲಿನ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಜಾತ್ಯತೀತತೆ, ಭ್ರಾತೃತ್ವ ಕಡೆಗೆ ಹೆಚ್ಚಿನ ಒತ್ತು ಕೊಡದೆ ತಮ್ಮ ಪಕ್ಷದ ನಾಯಕರ ಮನವೊಲೈಕೆಗೆ ಅಥವಾ ಓಲೈಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು, ಪ್ರಾಶಸ್ತ್ಯವನ್ನು ಕೊಡೋದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಒಂದು ಪಕ್ಷ ಅತ್ಯಂತ ಪ್ರಭಾವಶಾಲಿಗೆ ಬೆಳಲಿಕ್ಕೆ ಅವರ ನಾಯಕರ ಪಾತ್ರ ಕೂಡ ಅತ್ಯಂತ ಅವಿಸ್ಮರಣೀಯ ಆಗ್ಯದ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ನಾಯಕತ್ವದ ವರ್ಚಸ್ಸದ ಆಧಾರದ ಮೇಲೆ ಯಾವ ಪಕ್ಷಗಳು ಪ್ರಭಾವಶಾಲಿ ಆಗಿವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಕಾಂಗ್ರೆಸ್ ಪಕ್ಷದ ಪ್ರಮುಖ ಮೊದಲನೇ ನಾಯಕರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ತದನಂತರ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಪಾತ್ರ ಅತ್ಯಂತ ವಿಸ್ಮರಣೀಯ ಆಗಿದೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಪ್ರಭಾವಶಾಲಿ ಆಗಲಿಕ್ಕೆ. ತದನಂತರ ವಿದ್ಯಾರ್ಥಿಗಳೇ, BJP ಪಕ್ಷವನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಮೊದಲಿಗೆ ಅಟಲ್ ಬಿಹಾರಿ ವಾಜಪೇಯಿ, ತದನಂತರ LK ಅಡ್ವಾಣಿ, ತದನಂತರ ಇತ್ತೀಚೆಗೆ ನರೇಂದ್ರ ಮೋದಿಯವರು, ತದನಂತರ ಅಮಿತ್ ಶಾ ಅವರ ಪಾತ್ರ ಕೂಡ ಅತ್ಯಂತ ವಿಸ್ಮರಣೀಯ ಆಗಿದೆ. BJP ಪಕ್ಷ ಅತ್ಯಂತ ಪ್ರಭಾವಶಾಲಿಗೆ ಬೆಳಲಿಕ್ಕೆ ಅವರ ಪಾತ್ರ ಕೂಡ ಅತ್ಯಂತ ವಿಸ್ಮರಣೆ ಆಗಿದೆ ವಿದ್ಯಾರ್ಥಿಗಳೇ. ತದನಂತರ ಶಿವಸೇನೆಯ ಬಾಳಾ ಠಾಕ್ರೆ ಆಗಬಹುದು, ಉದ್ಧವ್ ಠಾಕ್ರೆ ಕೂಡ ಪಾತ್ರ ಅತ್ಯಂತ ಅವಿಸ್ಮರಣೆ ಆಗಿದೆ. ತದನಂತರ AIADMKಯ MG ರಾಮಚಂದ್ರನ್, ಜಯಲಲಿತಾ ಅವರ ನಾಯಕತ್ವ ಕೂಡ ಅತ್ಯಂತ ಪ್ರಭಾವಶಾಲಿ ಆಗಿದೆ ಅಂತ ನಾವು ಭಾವಿಸಬೇಕಾಗುತ್ತದೆ. ಹಾಗೆಯೇ ಕರ್ನಾಟಕದಲ್ಲಿ ಇತ್ತೀಚೆಗೆ ನಾವು ನೋಡಿದಾಗ BJP ಪಕ್ಷದ ನಾಯಕತ್ವ ಅತ್ಯಂತ ಪ್ರಭಾವಶಾಲಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರಪ್ಪ ಅಂತಂದ್ರೆ BS ಯಡಿಯೂರಪ್ಪ ಅವರ ಪಾತ್ರ ಕೂಡ ಅತ್ಯಂತ ವಿಸ್ಮರಣೀಯ ಆಗಿದೆ. ಕರ್ನಾಟಕ BJP ಪಕ್ಷದ ಅತ್ಯಂತ ಪ್ರಭಾವಶಾಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ BS ಯಡಿಯೂರಪ್ಪನವರು ಕೂಡ. ತದನಂತರ ಕರ್ನಾಟಕದಲ್ಲಿ JDS ಪಕ್ಷದ ಪ್ರಭಾವಶಾಲಿ ನಾಯಕರಾಗಿ HD ದೇವೇಗೌಡರವರು, ತದನಂತರ ಇತ್ತೀಚೆಗೆ HD ಕುಮಾರಸ್ವಾಮಿ ಅವರ ಪಾತ್ರ ಕೂಡ ಅತ್ಯಂತ ವಿಸ್ಮರಣೀಯ ಆಗಿದೆ. ಅಂದರೆ ತಮ್ಮ ಪಕ್ಷದ ನಿರ್ಣಯಗಳನ್ನ, ತೀರ್ಮಾನಗಳನ್ನ, ಏನಾದರೂ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೆ ಆ ನಾಯಕರೇ ಪ್ರಮುಖ ಪಾತ್ರ ವಹಿಸ್ತಾರೆ. ಹೀಗಾಗಿ ರಾಜಕೀಯ ಪಕ್ಷಗಳಲ್ಲಿ ಅವರ ನಾಯಕರಿಗೆ ಪ್ರಾಮುಖ್ಯತೆಯನ್ನು, ಪ್ರಾಶಸ್ತ್ಯವನ್ನು ಕೊಡೋದು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ನಾಯಕತ್ವದ ವರ್ಚಸ್ಸು ಕೂಡ ಒಂದು ಪ್ರಮುಖವಾದ ಸ್ವರೂಪದ ಅಂಶ ಆಗಿದೆ ಅಂತ ನಾವು ಭಾವಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು 8th ಒನ್, ಅಲೈನ್ಸಿಸ್ ವಿದೌಟ್ ಪ್ರಿನ್ಸಿಪಲ್ಸ್, ಅಂದರೆ 8ನೇದಾಗಿ ಬರುವಂಥ ಸ್ವರೂಪ ತತ್ವರಹಿತ ರಾಜಕೀಯ ಪಕ್ಷಗಳು. ಅಂದರೆ ಬಹುತೇಕ ರಾಜಕೀಯ ಪಕ್ಷಗಳಿಗೆ ತತ್ವರಹಿತ ರಾಜಕೀಯ ಪಕ್ಷಗಳು ಇದು ಒಂದು ರೀತಿಯ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಒಂದು ಪಕ್ಷ ಕಂಡ್ರೆ ಇನ್ನೊಂದು ಪಕ್ಷಕ್ಕೆ ಆಗೋದಿಲ್ಲ, ಇನ್ನೊಂದು ಪಕ್ಷ ಕಂಡ್ರೆ ಈ ಪಕ್ಷಕ್ಕೆ ಆಗೋದಿಲ್ಲ.
ಅಂದರೆ ಒಂದು ಪಕ್ಷ ಇನ್ನೊಂದು ಪಕ್ಷ ವಿರುದ್ಧ ಕತ್ತಿ ಮೋಸೋದ, ಆರೋಪ ಪ್ರತ್ಯಾರೋಪ ಅಪಪ್ರಚಾರ ಮಾಡೋದ ಇದು ಸರ್ವೇ ಸಾಮಾನ್ಯ. ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ನಡುವೆ ನಡೆಯುವಂಥ ಸರ್ವೇ ಸಾಮಾನ್ಯ ಸಂಗತಿಯಾಗಿದೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಒಂದು ಪಕ್ಷ ಕಂಡ್ರೆ ಅದಕ್ಕಾಗೋದಿಲ್ಲ, ಈ ಪಕ್ಷ ಕಂಡ್ರೆ ಅದಕ್ಕಾಗೋದಿಲ್ಲ. ಹೀಗೆ ಒಂದು ಪಕ್ಷ ವಿರುದ್ಧ ಇನ್ನೊಂದು ಪಕ್ಷ ಕತ್ತಿ ಮೋಸೋದ, ಆರೋಪ ಪ್ರತ್ಯಾರೋಪ ಅಪಪ್ರಚಾರ ಮಾಡೋದ, ಆ ಪಕ್ಷದ ಬಗ್ಗೆ ಈ ಪಕ್ಷ ಟೀಕೆ ಮಾಡೋದ, ಆ ಪಕ್ಷ ಈ ಪಕ್ಷದ ಬಗ್ಗೆ ಟೀಕೆ ಮಾಡೋದ, ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಕಳೆದ 2018ರಲ್ಲಿ ಕರ್ನಾಟಕದಲ್ಲಿ ನಡೆದ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷ ಕಂಡ್ರೆ ಜೆ ಡಿ ಎಸ್ಗೆ ಆಗುಲಾಗುತ್ತಿತ್ತು, ಜೆ ಡಿ ಎಸ್ ಕಂಡ್ರೆ ಕಾಂಗ್ರೆಸ್ ಆಗುಲಾಗುತ್ತಿತ್ತು. ಹೀಗೆ ಆಗದೇ ಇದ್ರೂ ಕೂಡ ಚುನಾವಣೆಗಿಂತ ಪೂರ್ವದಲ್ಲಿ ಟೀಕೆ ಅಪಪ್ರಚಾರ ಪ್ರತ್ಯಾರೋಪಗಳು ಎದುರು ಕೂಡ ಚುನಾವಣೆ ಮುಗಿಸಿದ ನಂತರ ಚುನಾವಣೆ ಮುಗಿದ ನಂತರ ಏನಪ್ಪ ಅಂತಂದ್ರೆ ಆ ಪಕ್ಷಗಳು ಕೂಡಿಕೊಂಡು ಧ್ರುವೀಕರಣವಾಗಿ ಒಂದು ಅಪವಿತ್ರ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡುವಲ್ಲಿ ಮುಂದಾಗುವಲ್ಲಿ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತಾವೆ. ಅಂದರೆ ಎಷ್ಟೇ ಚುನಾವಣೆಗಿಂತ ಪೂರ್ವದಲ್ಲಿ ಸಂಘರ್ಷಗಳು, ಎಷ್ಟೇ ಪ್ರತ್ಯಾರೋಪಗಳು ಆರೋಪಗಳು ಅಪಪ್ರಚಾರ ಎದುರೂ ಕೂಡ ಚುನಾವಣೆ ಮುಗಿದ ನಂತರ ಕೆಲವೊಂದು ರಾಜಕೀಯ ಪಕ್ಷಗಳು ಏನಪ್ಪ ಅಂದ್ರೆ ಒಟ್ಟಾಗಿ ಕೂಡಿಕೊಂಡ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರ ವಹಿಸಿರೋದ್ರೂ ಕೂಡ ನಾವು ನೋಡಿದ್ದೇವೆ, ಕಾಣಿದ್ದೇವೆ. ಆ ಮಾತು ಬೇರೆ. ಅಂದರೆ ರಾಜಕೀಯ ಪಕ್ಷಗಳು ಚುನಾವಣೆಗಿಂತ ಪೂರ್ವ ಎಷ್ಟೇ ಅವ ಟೀಕೆ ಅಪಪ್ರಚಾರ ಎದುರೂ ಕೂಡ ಚುನಾವಣೆ ಮುಗಿದ ನಂತರ ಮತ್ತೆ ಆ ಪಕ್ಷಗಳು ಒಂದೇ ಆಗಿರೋದು ಕೂಡ ನಾವು ನೋಡಿದ್ದೇವೆ. ಈಗಾಗಲೇ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಕೂಡಿ ಸರ್ಕಾರ ರಚನೆ ಮಾಡಿದ್ದು ಕೂಡ ನಾವು ಕಾಣಿದ್ದೇವೆ. ಹೀಗಾಗಿ ತತ್ವರಹಿತ ರಾಜಕೀಯ ಪಕ್ಷಗಳು ಕೂಡ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಅಂಶ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ 9th ಒನ್, ಡಾಮಿನೆನ್ಸ್ ಆಫ್ ರೀಜನಲ್ ಪಾರ್ಟೀಸ್, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. 9ನೇದಾಗಿ ಅಂದರೆ ವಿದ್ಯಾರ್ಥಿಗಳೇ, ಭಾರತ ಸ್ವತಂತ್ರಗೊಂಡ ನಂತರ ಸುಮಾರು 30 ವರ್ಷಗಳ ಕಾಲ ಏಕಪಕ್ಷ ಪ್ರಾಬಲ್ಯ ಇತ್ತು. ಒಂದೇ ಒಂದು ಪಕ್ಷ ಸುಮಾರು 30 ವರ್ಷಗಳ ಕಾಲ ಭಾರತ ದೇಶವನ್ನು ಆಳ್ವಿಕೆ ಮಾಡಿತ್ತು. ಆ ಪಕ್ಷ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದ್ರೆ 30 ವರ್ಷಗಳ ಕಾಲ ಪ್ರಶ್ನಾತೀತ ಪಕ್ಷವಾಗಿ ಗುರುತಿಸಿಕೊಂಡಿತ್ತು. ತದನಂತರ 1989 ಇತ್ತೀಚೆಗೆ ಪ್ರಾದೇಶಿಕ ಪಕ್ಷಗಳು ಏನಪ್ಪ ಅಂದ್ರೆ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದು ಬಂದದನ್ನು ಕೂಡ ನಾವು ಕಾಣ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ವಿ ಪಿ ಸಿಂಗ್ ಸರ್ಕಾರದ ರಚನೆಯಲ್ಲಿ ತೆಲುಗು ದೇಶಂ ಪಕ್ಷದ ಪಾತ್ರ ಅತ್ಯಂತ ಅವಿಸ್ಮರಣೀಯ ಆಗ್ಯದ 1989ರಲ್ಲಿ. ತದನಂತರ 1991ರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರದ ರಚನೆಯಲ್ಲಿ ಅಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಯಾವುದು ವಹಿಸ್ತೈತೆ ಅಂದರೆ JMM, ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಅದೇ ಮಾದರಿ ಹಲವಾರು ರಾಜಕೀಯ ಪಕ್ಷಗಳು ಏನಪ್ಪ ಅಸ್ತಿತ್ವಕ್ಕೆ ಬರ್ತಾವೆ. ಪ್ರಾದೇಶಿಕ ಹಿತಾಸಕ್ತಿಗಳಾದ ನೆಲ, ಜಲ, ಗಾಳಿ, ಭಾಷೆ, ಧರ್ಮ, ಜಾತಿ ಇವುಗಳ ಹಿತಾಸಕ್ತಿಗಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷಗಳೇ ಪ್ರಾದೇಶಿಕ ಪಕ್ಷಗಳು. ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ DMK ದ್ರಾವಿಡ ಮುನ್ನೇತ್ರ ಕಸಗಮ ಆಗಬಹುದು, AIDMK ಅಣ್ಣಾ ದ್ರಾವಿಡ ಮುನ್ನೇತ್ರ ಕಸಗಮ ಆಗಬಹುದು, ಶಿವಸೇನಾ ಆಗಬಹುದು, ತೆಲುಗು ದೇಶಂ ಆಗಬಹುದು, ಅಕಾಲಿ ದಳ ಆಗಬಹುದು, RJD ಆಗಬಹುದು, ಬಿಜು ಜನತಾದಳ ಆಗಬಹುದು, ಎಟ್ಸೆಟ್ರಾ ಇತ್ಯಾದಿ. ಇವು ಹಲವಾರು ಏನಪ್ಪ ಅಂದರೆ ತಮ್ಮ ಪ್ರಾದೇಶಿಕ ಪ್ರಾಂತೀಯ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಬಹುಮತ ಪಡೆದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚನೆ ಮಾಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಪ್ರಾದೇಶಿಕ ಪಕ್ಷಗಳು ಮಾಡ್ತಾ ಇವೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಕೂಡ ಅತ್ಯಂತ ಮಹತ್ವವಾದ ಸ್ವರೂಪದ ಅಂಶ ಆಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ. ಇದು ಕೂಡ ಇನ್ನೊಂದು. ತದನಂತರ ವಿದ್ಯಾರ್ಥಿಗಳೇ, 10ನೇದಾಗಿ ರಿಲಿಜಿಯಸ್, ಲಿಂಗ್ವಲ್ ಆ್ಯಂಡ್ ರೀಜನಲಿಸಮ್, ಧಾರ್ಮಿಕ ಭಾಷಾವಾರು ಪಕ್ಷಗಳು. ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಜಾತ್ಯತೀತತೆ, ಭ್ರಾತೃತ್ವವನ್ನು ಪ್ರತಿನಿಧಿಸದೆ ತಮ್ಮದೇ ಆದ ಧರ್ಮ, ಜಾತಿ, ಭಾಷೆ, ಪ್ರಾಂತೀಯ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷಗಳೇ ಧಾರ್ಮಿಕ ಭಾಷಾವಾರು ಪಕ್ಷಗಳು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ತಮಿಳುನಾಡಿನ ತಮಿಳುನಾಡಿನ DMK ಪಕ್ಷ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಅದನ್ನು ನೋಡ್ಬೋದು. ತದನಂತರ AIDMK ನೋಡ್ಬೋದು, ಶಿವಸೇನಾ ನೋಡ್ಬೋದು, ತೆಲುಗು ದೇಶಂ ನೋಡ್ಬೋದು, ಅಕಾಲಿ ದಳ ನೋಡ್ಬೋದು, MES ಮಹಾರಾಷ್ಟ್ರ ಏಕೀಕರಣ ಸಮಿತಿ, TRS ತೆಲಂಗಾಣ ರಾಷ್ಟ್ರೀಯ ಸಮಿತಿ, ಮುಸ್ಲಿಂ ಲೀಗ್ ಪಕ್ಷ, ಪಂಜಾಬಿನ ಅಕಾಲಿ ದಳ, ತಮಿಳುನಾಡಿನ DMK, ಮಹಾರಾಷ್ಟ್ರದ ಶಿವಸೇನೆ ಪಕ್ಷ. ಹೀಗೆ ಹಲವಾರು ಪಕ್ಷಗಳು ಏನಪ್ಪ ಅಂದ್ರೆ ಧರ್ಮ, ಭಾಷೆ, ಪ್ರಾಂತೀಯ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷಗಳನ್ನು ನಾವು ಕಾಣ್ತೀವಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ತಮಿಳುನಾಡಿನ DMK ಪಕ್ಷ ಹಿಂದಿ ವಿರೋಧಿ ನೀತಿ. ತದನಂತರ ಮಹಾರಾಷ್ಟ್ರದ ಶಿವಸೇನೆ ಇದು ಒಂದು ರೀತಿಯ ಧಾರ್ಮಿಕ ಹಿತಾಸಕ್ತಿ. ತದನಂತರ ಪಂಜಾಬಿನ ಅಕಾಲಿ ದಳ ಧಾರ್ಮಿಕ ನೀತಿ, ಮುಸ್ಲಿಂ ಲೀಗ್
ಕೋಮವಾದಿ ನೀತಿ, ಹೀಗೆ ಹಲವಾರು ಏನಪ್ಪ ಅಂದ್ರೆ ತಮ್ಮದೇ ಆದ ಧರ್ಮ, ಭಾಷೆ, ಪ್ರಾಂತೀಯ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷಗಳೇ ಧಾರ್ಮಿಕ ಭಾಷಾವಾರು ಪಕ್ಷಗಳಂತ ನಾವು ಭಾವಿಸಬೇಕಾಗಿದೆ. ಧಾರ್ಮಿಕ ಭಾಷಾವಾರು ಪಕ್ಷಗಳ ಬಗ್ಗೆ ಉಲ್ಲೇಖ ಇಲ್ಲದಿದ್ರೂ ಕೂಡ ಇನ್ನೂ ಕೂಡ ಅಸ್ತಿತ್ವಕ್ಕೆ ನಾವು ಕಾಣ್ತೀವಿ. ನಾವು ಶಿವಸೇನಾ, ಅಕಾಲಿ ದಳ, DMK, AIADMK, MES, ಮಹಾರಾಷ್ಟ್ರ ಏಕೀಕರಣ ಸಮಿತಿ, TRS, ತೆಲಂಗಾಣ ರಾಷ್ಟ್ರೀಯ ಸಮಿತಿ ಇತ್ಯಾದಿ. ಹೀಗಾಗಿ ಧಾರ್ಮಿಕ ಭಾಷಾವಾರು ಪಕ್ಷಗಳು ಕೂಡ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸೋದು ಕೂಡ ನಾವು ಕಾಣ್ತೀವಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ. ಇದು ಕೂಡ ಇನ್ನೊಂದು ಪ್ರಮುಖ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಅಂತ ನಾವು ಭಾವಿಸಬೇಕಾಗ್ತದೆ. ತದನಂತರ ವಿದ್ಯಾರ್ಥಿಗಳು 11ನೇದಾಗಿ ಲೆಫ್ಟಿಸ್ಟ್ ಆ್ಯಂಡ್ ರೈಟಿಸ್ಟ್ ಪಾರ್ಟೀಸ್, ಎಡಪಂಥೀಯ ಪಕ್ಷಗಳು ಮತ್ತು ಬಲಪಂಥೀಯ ಪಕ್ಷಗಳು. ಹಾಗಾದರೆ ಎಡಪಂಥೀಯ ಪಕ್ಷಗಳು ಅಂದರೆ ಏನು? ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಪಕ್ಷಗಳನ್ನು ಎಡಪಂಥೀಯ ಪಕ್ಷ ಅಂತ ಕರಿತೀವಿ. ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್ ಏನಪ್ಪ ಅಂದರೆ CPI-M, ಫಾರ್ವರ್ಡ್ ಬ್ಲಾಕ್ ಪಾರ್ಟಿ, ಸೋಷಲಿಸ್ಟ್ ಪಕ್ಷ ಇತ್ಯಾದಿ. ವಿದ್ಯಾರ್ಥಿಗಳೇ, ತದನಂತರ ಬಲಪಂಥೀಯ ಪಕ್ಷ ಅಂದರೆ ಏನಪ್ಪ? ಸಂಪ್ರದಾಯ ದೃಷ್ಟಿಕೋನ ಇಟ್ಟುಕೊಂಡು ಮಂದಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಪಕ್ಷಗಳನ್ನು ಬಲಪಂಥೀಯ ಪಕ್ಷಗಳು ಎನ್ನುವರು. ಇದಕ್ಕೆ ಒಳ್ಳೆಯ ಉದಾಹರಣೆ ಏನಪ್ಪ ಅಂದ್ರೆ ಕಾಂಗ್ರೆಸ್, BJP, PSP, RJD, BJD, ತದನಂತರ JDU, JDS ಇತ್ಯಾದಿ. ಅರ್ಥ ಆಯ್ತು ರೀ? ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಎರಡು ಪ್ರಶ್ನೆ ಕೇಳ್ತಾರೆ. ವಿದ್ಯಾರ್ಥಿಗಳೇ, ವಾಟ್ ಈಸ್ ದ ಐಡಿಯಾಲಜಿ ಆಫ್ ಲೆಫ್ಟಿಸ್ಟ್ ಪಾರ್ಟಿ? ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಸಿಸ್ಟಮ್ ಈಸ್ ಕಾಲ್ಡ್ ಲೆಫ್ಟಿಸ್ಟ್ ಪಾರ್ಟಿ. ಬೆಸ್ಟ್ ಎಕ್ಸಾಂಪಲ್ CPI, CPI-M, ಸೋಷಲಿಸ್ಟ್, ಫಾರ್ವರ್ಡ್ ಬ್ಲಾಕ್ ಪಾರ್ಟಿ ಎಟ್ಸೆಟ್ರಾ. ಎಡಪಂಥೀಯ ಪಕ್ಷ ಎಂದ್ರೂ ಉದಾಹರಣೆ ಕೂಡ ಕೇಳ್ತಾರೆ. ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಪಕ್ಷಗಳನ್ನು ಎಡಪಂಥೀಯ ಪಕ್ಷಗಳು ಎನ್ನುವರು. ಉದಾಹರಣೆ CPI, CPI-M, ಸೋಷಲಿಸ್ಟ್ ಇತ್ಯಾದಿ. ಇನ್ನು ವಾಟ್ ಈಸ್ ದ ಐಡಿಯಾಲಜಿ ಆಫ್ ರೈಟಿಸ್ಟ್ ಪಾರ್ಟಿ? ಬಲಪಂಥೀಯ ಪಕ್ಷ ಎಂದ್ರೂ ಉದಾಹರಣೆ ಕೊಡಿ. ವಾಟ್ ಈಸ್ ದ ಐಡಿಯಾಲಜಿ ಆಫ್ ರೈಟಿಸ್ಟ್ ಪಾರ್ಟಿ? ಗಿವ್ ಅನ್ ಎಕ್ಸಾಂಪಲ್. Moderate changes in the system is called rightist ideology party. The best example Congress, BJP, BSP, JDS, JDU etc. ಬಲಪಂಥೀಯ ಪಕ್ಷ ಅಂದರೆ ಉದಾಹರಣೆ ಕೊಡಿ. ಸಂಪ್ರದಾಯ ದೃಷ್ಟಿಕೋನ ಇಟ್ಟುಕೊಂಡು ಮಂದಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಪಕ್ಷಗಳನ್ನ ಬಲಪಂಥೀಯ ಪಕ್ಷಗಳು ಎನ್ನುವರು. ಉದಾಹರಣೆ ಕಾಂಗ್ರೆಸ್, BJP, PSP, JDS, JDU ಇತ್ಯಾದಿ. ಅರ್ಥ ಆಯ್ತು? ಇದನ್ನು ಸರಿಯಾಗಿ ನೋಡ್ಕೋರಿ. ಹೀಗಾಗಿ ಭಾರತದ ಪಕ್ಷ ಪದ್ಧತಿ ಸ್ವರೂಪದಲ್ಲಿ ಎಡಪಂಥೀಯ ಮತ್ತು ಬಲಪಂಥೀಯ ಎಂಬ ಎರಡು ಪಕ್ಷಗಳ ವ್ಯವಸ್ಥೆ ಕೂಡ ಕಾಣ್ತೀವಿ. ಹೀಗಾಗಿ ಭಾರತದ ಪಕ್ಷ ಪದ್ಧತಿ ಸ್ವರೂಪದಲ್ಲಿ ಇದು ಕೂಡ ಇನ್ನೊಂದು ಪ್ರಮುಖ ಸ್ವರೂಪ ಅಂತ ನಾವು ಭಾವಿಸಬೇಕಾಗ್ತದೆ. ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳೇ, 12th ದ ಲಾಸ್ಟ್ ಒನ್, ಕೊನೆಯದಾಗಿ ಬರುವಂಥ ಪ್ರಮುಖ ಸ್ವರೂಪದ ಅಂಶ ದ ಎರಾ ಆಫ್ ಕೋಅಲಿಷನ್, ಸಮ್ಮಿಶ್ರ ಸರ್ಕಾರದ ಶಕೆ. ಹಾಗಾದರೆ ಸಮ್ಮಿಶ್ರ ಸರ್ಕಾರ ಅಂದರೆ ಏನು? ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತನ ಪಡೆದೇ ಇದ್ದಾಗ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿಕೊಂಡು ಸರ್ಕಾರವನ್ನು ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಎನ್ನುವರು. ವಾಟ್ ಈಸ್ ಕೋಅಲಿಷನ್ ಗವರ್ಮೆಂಟ್? ದ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ವಿತ್ ದ ಡಿಫರೆಂಟ್ ಐಡಿಯಾಲಜೀಸ್ ಫ್ರಾಮ್ ದ ಗವರ್ಮೆಂಟ್, ಇಟ್ ಈಸ್ ಕಾಲ್ಡ್ ಕೋಅಲಿಷನ್ ಗವರ್ಮೆಂಟ್. ಹಾಗಾದರೆ ವಿದ್ಯಾರ್ಥಿಗಳ ಸಮ್ಮಿಶ್ರ ಸರ್ಕಾರದ ಶಕೆ ಯಾವಾಗ ಪ್ರಾರಂಭ ಆಗುತ್ತೈತಪ್ಪ ಅಂದ್ರೆ 1977ರಲ್ಲಿ. 1977ರಲ್ಲಿ ಸಮ್ಮಿಶ್ರ ಸರ್ಕಾರದ ಶಕೆ ಪ್ರಾರಂಭ ಆಗ್ತದೆ. ಹಾಗಾದರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಯಾವುದು? 1977ರಲ್ಲಿ ಜನತಾ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತದೆ. ತದನಂತರ 1989ರಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತದೆ ಜನತಾದಳ ನೇತೃತ್ವದಲ್ಲಿ. ತದನಂತರ 1997ರಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತದೆ ಭಾರತದಲ್ಲಿ BJP ಪಕ್ಷದ ನೇತೃತ್ವದಲ್ಲಿ. ಅಂದ್ರೆ ಭಾರತ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳಕಿಗೆ ಬಂದದ್ದು ಯಾವಾಗಪ್ಪ ಅಂತಂದ್ರೆ 1989ರ ಇತ್ತೀಚೆಗೆ ಏನಪ್ಪ ಅಂದ್ರೆ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದು ಬಂದಿರೋದನ್ನು ಕಾಣ್ತೀವಿ. ಜೊತೆಗೆ ಇತ್ತೀಚೆಗೆ ನಾವು ಕರ್ನಾಟಕದಲ್ಲಿ 2018ರಲ್ಲಿ ನಡೆದಂಥ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆಯಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಕೂಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ದನ್ನು ಕೂಡ ನಾವು ಈಗಾಗಲೇ ನೋಡಿದ್ದೇವೆ, ಕಾಣಿದ್ದೇವೆ. ಅಂದ್ರೆ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆದೇ ಇದ್ದರೆ ಅದು ಇನ್ನೊಂದು ಪಕ್ಷದ ಜೊತೆ ಸೇರಿ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಇದೆ. ಕೇಂದ್ರದಲ್ಲಿ ಕೂಡ ಹಲವಾರು ಬಾರಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದಾವೆ. ನ್ಯಾಷನಲ್ ಫ್ರಂಟ್, NF, UF, ಯುನೈಟೆಡ್ ಫ್ರಂಟ್, NDA, ನ್ಯಾಷನಲ್ ಡೆಮೊಕ್ರೆಟಿಕ್
ನ್ಯಾಷನಲ್ ಡೆಮೋಕ್ರೆಟಿಕ್ ಅಲೈನ್ಸ್ ಅಂತ ಕರಿತೀವಿ. UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂದ್ರೆ NDA ನೇತೃತ್ವದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಜರುಗಿದೆ, UPA ನೇತೃತ್ವದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಜರುಗಿದೆ ಕೇಂದ್ರದಲ್ಲಿ. ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಕೆಲವೊಂದು ಪ್ರಾದೇಶಿಕ ಪಕ್ಷಗಳು ಕೂಡಿಕೊಂಡು ಸರ್ಕಾರ ರಚನೆ ಮಾಡುವಂಥ ವ್ಯವಸ್ಥೆ ಕಾಣ್ತೀವಿ. ಇಲ್ಲಿ NDA ನ್ಯಾಷನಲ್ ಡೆಮೋಕ್ರೆಟಿಕ್ ಅಲೈನ್ಸ್, NDA ಅಂದ್ರೆ ಏನಪ್ಪ, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಥವಾ ಒಕ್ಕೂಟ. UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್, ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ ಅಥವಾ ಒಕ್ಕೂಟ ಅಂತ ಕರಿತೀವಿ ನಾವು. ಅರ್ಥ ಆಯ್ತು. ಅಂದರೆ ಈ ನೇತೃತ್ವದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಜರುಗಿದನ್ನು ಕೂಡ ನಾವು ಕಾಣ್ತೀವಿ. ಇಲ್ಲಿ ಒಂದು 2 ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಕ್ಸ್ಪೆಂಡ್ NDA ವಿಸ್ತರಿಸಿ, ನ್ಯಾಷನಲ್ ಡೆಮೋಕ್ರೆಟಿಕ್ ಅಲೈನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಥವಾ ಒಕ್ಕೂಟ ಅಂತ ನೀವು ಹೇಳಬೇಕಾಗುತ್ತದೆ. ತದನಂತರ ಎಕ್ಸ್ಪ್ಯಾಂಡ್ UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್, ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ ಅಥವಾ ಒಕ್ಕೂಟ. ಅರ್ಥ ಆಯ್ತರೆ. ಅತ್ಯಂತ ಪ್ರಭಾವಶಾಲಿಯಾಗಿ ಸಮ್ಮಿಶ್ರ ಸರ್ಕಾರ 1989 ಇತ್ತೀಚೆಗೆ ಏನಪ್ಪ ಬೆಳಕಿಗೆ ಬರ್ತದೆ. ಸಮ್ಮಿಶ್ರ ಸರ್ಕಾರದ ಶಾಖೆ ಯಾವಾಗ ಪ್ರಾರಂಭ ಆಗುತ್ತೆ? 1977. ಫ್ಯಾನ್ ಈಸ್ ಕೋಲೇಷನ್ ಗೌರ್ಮೆಂಟ್ ಫಾರ್ಮ್ಡ್ 1977. ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆ ಆಗುತ್ತದೆ? 1977 ಅಂತ ನೀವು ಹೇಳಬೇಕಾಗ್ತದೆ. ಅಂದರೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ಸಮ್ಮಿಶ್ರ ಸರ್ಕಾರದ ಶಾಖೆ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇದು ಕೂಡ ಇದು ಕೂಡ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಅಂಶ ಅಂತ ನಾವು ಭಾವಿಸಬೇಕಾಗ್ತದೆ. ಇಷ್ಟು ನಾವು ಪ್ರಮುಖವಾಗಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವ ಐತೆ. ಈಗ ಹೇಳ್ತೀನಿ ನಾನು 10 ಅಂಕ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. 10 ಮಾರ್ಕ್ಸ್ ಕ್ವಶನ್ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ 10 ಅಂಕದ ಮೇಲೆ ಪ್ರಶ್ನೆ ಇದು ಬರ್ತೈತಿ. ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. 10 ಮಾರ್ಕ್ಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಭಾಳ ಮಹತ್ವತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಸ್ವಲ್ಪ ನೀವು ಗಮನಿಟ್ಟು ಕೇಳ್ರಿ. ಅರ್ಥ ಆಯ್ತರೆ. ಸಿಂಪಲ್ ಆಗಿ ನೋಡ್ರಿ. ಇಲ್ಲಿ ಎಡಪಂಥೀಯ ಪಕ್ಷ ಎಂದರೇನು ಉದಾಹರಣೆ ಕೊಡಿ. ವಾಟ್ ಈಸ್ ದ ಐಡಿಯಾಲಜಿ ಆಫ್ ಲೆಫ್ಟಿಸ್ಟ್ ಪಾರ್ಟಿ? ಗಿವ್ ಆನ್ ಎಕ್ಸಾಂಪಲ್. ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಸಿಸ್ಟಮ್ ಈಸ್ ಕಾಲ್ಡ್ ಲೆಫ್ಟಿಸ್ಟ್ ಐಡಿಯಾಲಜಿ system. Leftist ideology party. The best example CPI, CPIM, Socialist Forward Bloc Party. ಎಡಪಂಥೀಯ ಪಕ್ಷ ಎಂದರೇನು ಉದಾಹರಣೆ ಕೊಡಿ. ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಪಕ್ಷಗಳನ್ನ ಎಡಪಂಥೀಯ ಪಕ್ಷಗಳು ಎನ್ನುವರು. ಉದಾಹರಣೆ CPI, CPIM, Socialist Forward Bloc ಇತ್ಯಾದಿ. ಇನ್ನು ವಾಟ್ ಈಸ್ ದ ಐಡಿಯಾಲಜಿ ಆಫ್ ರೈಟಿಸ್ಟ್ ಪಾರ್ಟಿ? ಗಿವ್ ಆನ್ ಎಕ್ಸಾಂಪಲ್. ಬಲಪಂಥೀಯ ಪಕ್ಷ ಎಂದರೇನು ಉದಾಹರಣೆ ಕೊಡಿ. ಸಂಪ್ರದಾಯ ದೃಷ್ಟಿಕೋನಗಳು ಇಟ್ಟುಕೊಂಡು ಮಂದಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಪಕ್ಷಗಳನ್ನು ಬಲಪಂಥೀಯ ಪಕ್ಷಗಳು ಎನ್ನುವರು. ಉದಾಹರಣೆಗೆ BJP, ಕಾಂಗ್ರೆಸ್, BSP, JDS ಇತ್ಯಾದಿ. ಮಾಡರೇಟ್ ಚೇಂಜಸ್ ಇನ್ ದ ಸಿಸ್ಟಮ್ ಈಸ್ ಕಾಲ್ಡ್ ರೈಟಿಸ್ಟ್ ಐಡಿಯಾಲಜಿ ಪಾರ್ಟಿ. ದ ಬೆಸ್ಟ್ ಎಕ್ಸಾಂಪಲ್ ಕಾಂಗ್ರೆಸ್, BJP, BSP, JDS, JDU ಇತ್ಯಾದಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು. ವಾಟ್ ಈಸ್ ಕೋಲೇಷನ್ ಗೌರ್ಮೆಂಟ್? ಸಮ್ಮಿಶ್ರ ಸರ್ಕಾರ ಎಂದರೇನು? ದ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ವಿತ್ ದ ಡಿಫರೆಂಟ್ ಐಡಿಯಾಲಜೀಸ್ ಫ್ರಮ್ ದ ಗೌರ್ಮೆಂಟ್, ಇಟ್ ಈಸ್ ಕಾಲ್ಡ್ ಕೋಲೇಷನ್ ಗೌರ್ಮೆಂಟ್. ಸಮ್ಮಿಶ್ರ ಸರ್ಕಾರ ಎಂದರೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದೇ ಇದ್ದಾಗ ಒಂದಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡುವುದಕ್ಕೆ ಸಮ್ಮಿಶ್ರ ಸರ್ಕಾರ ಎನ್ನುವರು. ವೆನ್ ಈಸ್ ಕೋಲೇಷನ್ ಗೌರ್ಮೆಂಟ್ ಫಾರ್ಮ್ಡ್? ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆ ಆಗುತ್ತದೆ? 1977, 1977ರಲ್ಲಿ. ಅರ್ಥ ಆಯ್ತು. ಇನ್ನು ಎಕ್ಸ್ಪೆಂಡ್ NDA ವಿಸ್ತರಿಸಿ, ನ್ಯಾಷನಲ್ ಡೆಮೋಕ್ರೆಟಿಕ್ ಅಲೈನ್ಸ್. NDA ವಿಸ್ತೃತ ರೂಪ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. ಅರ್ಥ ಆಯ್ತು. ಇನ್ನೊಂದು ಪ್ರಶ್ನೆ ಕೇಳಬಹುದು. ಎಕ್ಸ್ಪೆಂಡ್ UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. UPA ವಿಸ್ತರಿಸಿ. UPA ವಿಸ್ತೃತ ರೂಪ ಯಾವುದಪ್ಪ?
ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ ಅಥವಾ ಒಕ್ಕೂಟ. ಅರ್ಥ ಆಯ್ತು ರೀ. ಇನ್ನು 10 ಅಂಕದ ದೃಷ್ಟಿಯಿಂದ ಬಹಳ ಮಹತ್ವ ಪ್ರಶ್ನೆ ಇಲ್ಲಿ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. 10 ಮಾರ್ಕ್ಸ್ ಕ್ವಶನ್. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ 10 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ತಿಳ್ಕೊಬೋದು. 10 ಅಂಕ ದೃಷ್ಟಿಯಿಂದ ಭಾರತದ ಪಕ್ಷ ಪದ್ಧತಿ ಸ್ವರೂಪ ಬಹಳ ಮಹತ್ವ ಐತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ. ಇಷ್ಟು ನಾವು ಇದರ ಬಗ್ಗೆ ತಿಳ್ಕೊಬೋದು. ಇನ್ನು ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.